ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಕೀರೆ ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಫ್ಕೋರ್ಸ್ ನನ್ನ ವೀಡಿಯೋಸ್ ನೋಡೋರಿಗೆ ತುಂಬ ಜನ ಗೊತ್ತಿರುತ್ತೆ ನನ್ನ ಚಾನಲಲ್ಲಿ ಉಪ್ಸಾರದೇ ಸುಮಾರು ವೀಡಿಯೋಸ್ ಬಂದಿರುತ್ತೆ ಅಂತ. ನಾನು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಚಾನಲ್ ನೇಮೇ ರೇಖಾ ಪ್ರಕಾಶ್ ಮನೆ ಊಟ ಅಂತ. ಸೊ ನಮ್ಮ ಮನೇಲಿ ನಾನು ಏನು ಊಟ ಮಾಡ್ಕೋತೀನಿ ಅದನ್ನೇ ನಾನು ಯೂಶ್ವಲಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಉಪ್ಸಾರನ್ನ ನಮ್ಮ ಮನೇಲಿ ನಾವು ಜಾಸ್ತಿ ಮಾಡ್ತೀವಿ. ಅಫ್ಕೋರ್ಸ್ ನಾನು ಹಳ್ಳಿ ಹುಡುಗಿ, ಮೋಸ್ಟ್ ಆಫ್ ದ ಟೈಮ್ ಉಪ್ಸಾರು ಮುದ್ದೆ ಮಾಡೇ ಮಾಡ್ತೀನಿ ಮನೇಲಿ. ಸೊ ದಟ್ ಅದಕ್ಕೆ ಅದನ್ನೇ ತೋರಿಸ್ತಾ ಇರ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಬಟ್ ಹಾಗಂತ ನಾನು ಡಿಸಪಾಯಿಂಟ್ ಮಾಡಲ್ಲ ಯಾರಿಗೂ, ಒಂದೇ ಥರ ಉಪ್ಸಾರುಗಳನ್ನ ತೋರಿಸಲ್ಲ, ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ದ್ಯಾಟ್ ಇವತ್ತು ಕೀರೆ ಸೊಪ್ಪಿನ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದೂ ನಾಟಿ ಕೀರೆ ಸೊಪ್ಪು. ನಾಟಿ ಕೀರೆ ಸೊಪ್ಪು ನನಗೆಲ್ಲಿ ಸಿಕ್ತು ಅಂತ ಅಂದ್ಕೋಬೇಡಿ, ಇದು ನಮ್ಮೂರಿಂದ ನಮ್ಮಮ್ಮ ಕೊಟ್ಟು ಕಳಿಸಿರೋದು. ನಾಟಿ ಕೀರೆ ಸೊಪ್ಪು ಅಂದರೆ ಮನೆ ಹತ್ರನೇ ಬೆಳೆಯೋದು, ನಾಟಿ ಗೊಬ್ಬರಗಳನ್ನ ಹಾಕಿ ಬೆಳೆಸ್ತಾರೆ. ಯೂಶ್ವಲಿ ಕೀರೆ ಸೊಪ್ಪಿನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಲೈಕ್ ಉಪ್ಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ, ಕೀರೆ ಸೊಪ್ಪಲ್ಲಿ ಮೊಸೊಪ್ಪು ಮಾಡಿದ್ರೂ ಚೆನ್ನಾಗಿರುತ್ತೆ, ಅಥವಾ ಯಾವುದೇ ಥರದ ಪಲ್ಯಗಳು ಮಾಡಿದ್ರೂ ಚೆನ್ನಾಗಿರುತ್ತೆ, ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ಇವತ್ತು ಉಪ್ಸಾರನ್ನ ಸ್ವಲ್ಪ ಸ್ಪೆಷಲಾಗಿ ಮಾಡೋದು ತೋರಿಸ್ತೀನಿ, ಇನ್ಫ್ಯಾಕ್ಟ್ ಸಿಂಪಲ್ಲಾಗಿ ಮಾಡೋದು. ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ನಾನು ಕೀರೆ ಸೊಪ್ಪನ್ನ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬೇಳೆ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡು ಒಂದು 3/4 ಬೌಲಷ್ಟು ಬೇಳೆನ ಹಾಕೋತಾ ಇದ್ದೀನಿ. ಬೇಳೆನ ನೀಟಾಗಿ ವಾಶ್ ಮಾಡಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಬೇಳೆನ ತೊಳಿದೇನೆ ಯಾವುದೇ ಅಡುಗೆಗೂ ಬಳಸಬೇಡಿ. ಬೇಳೆ ವಾಶ್ ಮಾಡ್ಕೊಂಡಾದ್ಮೇಲೆ ಬೇಳೆಗೆ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಬರ್ಸ್ಕೊಳ್ಳಿ. ಕುಕ್ಕರ್ ಒಂದು ವಿಜಿಲ್ ಬಂದು ತಣ್ಣಗಾದ್ಮೇಲೆ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಳೆ ಈ ಥರ ಬೆಂದಿರುತ್ತೆ. ಆ್ಯಂಡ್ ನೀವು ನೀರನ್ನು ಎಷ್ಟು ಹಾಕೋಬೇಕಂದ್ರೆ ಉಪ್ಸಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೇಳೆ ಬೇಯುವಾಗಲೇ ಹಾಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋಕ್ಕೆಲ್ಲ ಹೋಗಬೇಡಿ. ಇವಾಗ ಬೆಂದಂಥ ಬೇಳೆನ ನಾನು ಮತ್ತೆ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಕುದ್ದಾದ್ಮೇಲೆ ತೊಳ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಸೊಪ್ಪನ್ನು ಸೇರಿಸಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 4 ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಉಪ್ಸಾರು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೊಪ್ಪಿನ ಜೊತೆನೇ ಸೇರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಈ ಉಪ್ಸಾರನ್ನ ನಾನು ಸಿಂಪಲ್ ಆ್ಯಂಡ್ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಕೊಡಬೇಕಾಗತ್ತೆ. ಈ ಥರ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ್ಯಂಡ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೋಬೇಕಾಗುತ್ತೆ. ಮತ್ತು ಕಾಯಿ ತುರಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ ಉಪ್ಸಾರು. ನೀವು ಅನ್ಕೋತಿರ್ಬೋದು ತೆಂಗಿನ ತುರಿನೆಲ್ಲ ನಾನು ಯಾಕೆ ಇವಾಗಲೇ ಸೇರಿಸ್ದೆ ಅಂತ. ನಾನು ಆಲ್ರೆಡಿ ಹೇಳ್ದಂಗೆ ಸಿಂಪಲ್ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಈ ಉಪ್ಸಾರನ್ನ. ನಾನು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಟ್ಟು ಎಕ್ಸ್ಟ್ರಾ ಸ್ಪೆಷಲ್ ಪಲ್ಯನ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ನಾನು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಇದೇ ಸ್ಟೇಜಲ್ಲಿ ಸೇರಿಸಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸೋದ್ರಿಂದ ಉಪ್ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಯಾವುದೇ ಫ್ಯಾಂಟಸಿ ಇರಲ್ಲ, ಜಸ್ಟ್ ಇಷ್ಟೇ ಮಾಡಿಬಿಟ್ರು ಸಾಕು, ಎಷ್ಟು ಟೇಸ್ಟಿಯಾಗುತ್ತೆ ಅಂತೀರಾ. ಒಂದು ಮುದ್ದೆ ತಿನ್ನೋರು ಮೇಲೆ ಸ್ವಲ್ಪ ಮುದ್ದೆನ ಇಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ, ಯಾಕಂದರೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಬೇಳೆ ರಸದ ಜೊತೆ ಮತ್ತೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಾದಮೇಲೆ ನಾವು ಸೊಪ್ಪು ಸೋರು ಹಾಕೋದ್ರಲ್ಲಿ ಸೋರು ಹಾಕ್ಕೋಬೇಕು. ಸೊ ಉಪ್ಸಾರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಿಮಗೆ ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೊಳ್ಳೇಬೇಕು ಅನ್ನೋದಿದ್ದರೆ ನೀವು ನೆಕ್ಸ್ಟ್ ಮತ್ತೆ ಇನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೋದು. ಬಟ್ ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಕಾಯಿ ಮತ್ತು ನಾನು ಬೆಳ್ಳುಳ್ಳಿ ಏನು ಸೇರಿಸ್ದೆ ಆ ಥರ ಸೇರಿಸ್ದೇ ಈ ಥರ ಸಪ್ರೇಟ್ ಮಾಡಿಕೊಂಡು ಮತ್ತೆ ಹುರ್ಕೋಬೋದು. ಬಟ್ ಒಂದು ಸಲ ಆದರೂ ನಾನು ತೋರಿಸಿರೋ ಮೆಥಡಲ್ಲೇ ಮಾಡಿ ಟೇಸ್ಟ್ ಮಾಡಿ. ಕೀರೆ ಸೊಪ್ಪಿನ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡ್ತಿದ್ದೀರಾ ಅಲ್ವಾ, ಅದ್ರ ಎಷ್ಟು ಸಖತ್ ಕಲರ್ ಬಂದಿದೆ ಅಂತ. ಈವನ್ ನಾವು ತೆಂಗಿನಕಾಯಿ ಎಲ್ಲ ಹಾಕಿ ಅದು ಚೆನ್ನಾಗಿ ತೆಂಗಿನಕಾಯಿಯೂ ರಸ ಬಿಡೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಅಥವಾ ಆಲ್ರೆಡಿ ಯಾರು ಈ ಮೆಥಡಲ್ಲಿ ಮಾಡ್ತಿದ್ರೆ ನಾವೂ ಈ ಥರ ಮಾಡ್ತೀವಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ಬೇರೆಯವರು ನಮ್ಮ ಥರ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ. ಅಥವಾ ಗೊತ್ತೇ ಇಲ್ಲ ಈ ಥರ ಮಾಡೋದು ಅನ್ನೋದಿದ್ದರೆ ಈ ಥರ ಒಂದ್ಸಲ ನೀವು ಉಪ್ಸಾರನ್ನ ಮಾಡಿ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ ಗೊತ್ತಾ. ಆ್ಯಂಡ್ ಇದನ್ನು ನಾವು ಆಬ್ವಿಯಸ್ಲಿ ಉಪ್ಸಾರು ಅಂದಮೇಲೆ ಮುದ್ದೆ ಜೊತೆನೇ ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ಉಪ್ಸಾರು ಅಂದಮೇಲೆ ಉಪ್ಸಾರು ಖಾರ ಮತ್ತು ತುಪ್ಪನ ಹಾಕ್ಕೊಂಡು ಮುದ್ದೆ ತಿಂತಾಯಿದ್ರೆ ಓ ಮೈ ಗಾಡ್ ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು.
ನೋಡಿದ್ರಿ ಅಲ್ವಾ ನಾಟಿ ಕೀರೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ. ಇನ್ಫ್ಯಾಕ್ಟ್ ಸಿಂಪಲಾಗಿ ಮಾಡೋದು ಅಂತ. ನೀವೆಷ್ಟು ಸಿಂಪಲಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನೀವು ಕೀರೆ ಸೊಪ್ಪು ಬದಲು ಬೇರೆ ಯಾವ ಸೊಪ್ಪನ್ನಾದರೂ ಬಳಸ್ಬೋದು. ಥ್ಯಾಂಕ್ ಯು ಸೋ ಮಚ್.